ಉತ್ತರ ಕರ್ನಾಟಕದ ಒಂದು ಫೇಮಸ್ ಸ್ಟ್ರೀಟ್ ಫುಡ್ ಮಿರ್ಚಿ ಬಜ್ಜಿ, ಅದನ್ನು ಮಸಾಲೆ ಮಿರ್ಚಿ ಬಜ್ಜಿ ಹೆಂಗ್ ಮಾಡೋದು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ನಾವು ಸ್ಪೆಷಲ್ ಸಿಹಿ ಚಟ್ನಿ ಮಾಡೋಣ. ಆಮೇಲೆ ಹಿಟ್ಟನ್ನ ಯಾವ ಹದಕ್ಕೆ ಕಲಿಸ್ಕೋಬೇಕು, ಆಮೇಲೆ ಈ ಮಸಾಲ ಮಿರ್ಚಿ ಮಾಡಲಿಕ್ಕೆ ಮೆಣಸಿನ್ಕಾಯಿ ಒಳಗೆ ಯಾವ ರೀತಿ ಮಸಾಲೆಯನ್ನು ನಾವು ತುಂಬಬೇಕು ಎಲ್ಲವನ್ನ ಡಿಟೇಲ್ ಆಗಿ ನಾ ಇವತ್ತು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಮಾರ್ಕೆಟ್ ಸ್ಟೈಲಲ್ಲೇ ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂದ್ರೆ ಕೆಲವು ಟಿಪ್ಸನ್ನು ಫಾಲೋ ಮಾಡ್ರಿ. ಇದಕ್ಕೆ ನೀವು ಸ್ವಲ್ಪ ದಪ್ಪಗಿರೋದು ಮತ್ತು ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿಯನ್ನು ತಗೊಳ್ರಿ. ಮೆಣಸಿನ್ಕಾಯಿಗೆ ಇರೋ ತುಂಬನ್ನು ಹಾಗೆ ಇಡ್ರಿ. ಬಹಳನೇ ಉದ್ದಗಿದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ರಿ. ಮೆಣಸಿನ್ಕಾಯಿ ಏನಾದರೂ ಬಹಳ ಖಾರ ಅನಿಸಿದ್ರೆ ಅದನ್ನು ಈ ರೀತಿ ಸ್ಪ್ಲಿಟ್ ಮಾಡಿ ಅದರೊಳಗಿಂದ ಎಲ್ಲ ಬೀಜಗಳನ್ನು ತೆಗೀರಿ. ಅದರಿಂದ ಖಾರ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಸ್ಟಫಿಂಗ್ಗೆ ಒಂದು ಮಸಾಲೆ ರೆಡಿ ಮಾಡೋಣ. ಈ ಬ್ಲ್ಯಾಕ್ ಸಾಲ್ಟ್, ಕಾಲ ನಮಕ್, ಸ್ವಲ್ಪ ಧನಿಯಾ ಪೌಡರ್ ಹಾಕೋಣ. ಆಮೇಲೆ ಸ್ವಲ್ಪ ಈ ಹುರಿದಿರೋ ಜೀರಿಗೆ ಪುಡಿ ಇರ್ತದಲ್ಲ ಅದು ಹಾಕೊಳ್ಳೋಣ. ಸ್ವಲ್ಪ ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್ ಅದನ್ನ ಹಾಕೊಳ್ಳೋಣ. ಆಮೇಲೆ ಎಲ್ಲವನ್ನ ನೀವು ಸ್ವಲ್ಪ ಒಟ್ಟಿಗೆ ಕಲಿಸ್ಕೊಳ್ರಿ. ಒಂದು ವೇಳೆ ನಿಮ್ಮ ಹತ್ರ ಡ್ರೈ ಮ್ಯಾಂಗೋ ಪೌಡರ್ ಅದ್ಯಾವುದು ಇರ್ಲಿಲ್ಲ ಅಂದ್ರೆ ನೀವು ಚಾಟ್ ಮಸಾಲ ಇರ್ತದಲ್ಲ ಅದನ್ನೇ ಸ್ವಲ್ಪ ಈ ಧನಿಯಾ ಪೌಡರ್ ಅದ್ರೊಳಗೆ ಹಾಕಿ ಕಲಿಸಿ ತುಂಬಿದ್ರೂ ಬರ್ತದೆ. ಈ ಮೆಣಸಿನ್ಕಾಯಿ ಬಹಳ ಖಾರ ಇದ್ದು ಅದಕ್ಕೆ ಅದ್ರೊಳಗಿಂದ ಎಲ್ಲ ಬೀಜ ತೆಗೆದು ಅದ್ರೊಳಗೆ ಈ ಮಸಾಲೆಯನ್ನ ತುಂಬ್ಲಿಕತ್ತೀನಿ. ಮಸಾಲೆ ಒಳಗೆ ತುಂಬುದ್ರಿಂದ ಖಾರನೂ ಕಡಿಮೆ ಆಗ್ತದೆ ಮತ್ತು ಟೇಸ್ಟು ಭಾಳ ಚಲೋ ಬರ್ತದೆ. ಸ್ವಲ್ಪ ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿ ತಗೊಂಡ್ರೆ ಬೀಜ ತೆಗಿಯೋ ಅವಶ್ಯಕತೆ ಇಲ್ಲ. ಈ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಕಾಮೆಂಟ್ಸ್ ಮಾಡಿರಿ. ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿರಿ. ಅದರಿಂದ ಹೊಸದಾಗಿ ಹಾಕೋ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತದೆ. ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿನ ತುಂಬಿ ಸೈಡ್ಗೆ ಇಟ್ಕೊಳ್ಳೋಣ. ಆಗ ಬಜ್ಜಿ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡೋಣ. ಎಷ್ಟು ಬೇಕೋ ಅಷ್ಟು ಕಡ್ಲಿ ಹಿಟ್ಟು ತೊಗೊಳ್ರಿ. ಆ ಕಡ್ಲಿ ಹಿಟ್ಟಿನಾಗ ಒಂದು ಸ್ವಲ್ಪ ನೀವು 1-2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಆಮೇಲೆ ಸ್ವಲ್ಪ ಓಂಕಾಳು ಅಜ್ವೈನ್ ಇರ್ತದಲ್ಲ ಅದನ್ನು ಕೈಯಿಂದ ತಿಕ್ಕಿ ಅದರೊಳಗೆ ಸ್ವಲ್ಪ ಹಾಕ್ರಿ. ಇದಕ್ಕೆ ನೀವು 1-2 ಚಮಚದಷ್ಟು ಈ ಬಿಸಿ ಎಣ್ಣೆ, ಕಾಯಿಸಿರೋ ಎಣ್ಣೆ ಇರ್ತದಲ್ಲ ಅದನ್ನು ಹಾಕ್ರಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚಲೋ ಕಲಿಸ್ಬೇಕು. ಬರೀ ಈ ಒಣ ಹಿಟ್ಟನ್ನು ಕಲಿಸಿ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಇದಕ್ಕೊಂದು ಹೊಸ ಥರದ ಸಿಹಿ ಚಟ್ನಿ ರೆಡಿ ಮಾಡೋಣ. ಎಷ್ಟು ಬೇಕೋ ಅಷ್ಟು ಗಟ್ಟಿ ಇರೋ ಮೊಸರನ್ನ ತಗೋಬೇಕು. ಈ ಮೊಸರನ್ನ ಸ್ವಲ್ಪ ಬೀಟ್ ಮಾಡಬೇಕು, ಅಂದ್ರೆ ಗಂಟೆಲ್ಲ ಹೋಗಬೇಕು. ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಕಾಲ ನಮಕ್ ಹಾಕ್ರಿ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ರಿ. ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಮೆಣಸಿನ ಪೌಡರು ಹಾಕಬೇಕು. ಇದು ಯಾವುದೂ ಇಲ್ಲ ಅಂದ್ರೆ ನೀವು ಸ್ವಲ್ಪ ಚಾಟ್ ಮಸಾಲ ಹಾಕಿದ್ರೂ ಬರ್ತದೆ. ಸ್ವಲ್ಪ ನಾರ್ಮಲ್ ಉಪ್ಪು ಹಾಕೋಣ. ಆಮೇಲೆ 1-2-3 ಟೀ ಸ್ಪೂನು ಸಕ್ಕರೆ ಹಾಕಬೇಕು. ಸಕ್ಕರೆಯಿಂದ ಟೇಸ್ಟ್ ಭಾಳ ಚಲೋ ಬರ್ತದೆ. ನಿಮ್ಮ ಟೇಸ್ಟಿನ ಪ್ರಮಾಣ ನೀವು ಇದನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈಗ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡ್ರಿ. ಆಮೇಲೆ ಇದಕ್ಕೆ ಈ ಸಿಹಿ ಚಟ್ನಿ ಅಂತ ಮಾಡ್ತೀವಲ್ಲ ನಾವು ಮನ್ಯಾಗ, ಹುಣಸೆ ಹಣ್ಣು ಮತ್ತು ಖಜೂರು ಬೆಲ್ಲ ಹಾಕಿ ಆ ಸಿಹಿ ಚಟ್ನಿ ಹಾಕಬೇಕು. ಹುಣಸೆ ಹಣ್ಣು ಖಜೂರದ್ದು ಸಿಹಿ ಚಟ್ನಿದು ರೆಸಿಪಿ ಬೇಕಾದ್ರೆ ನಾನು ಅದ್ರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡೀನಿ. ಭಾಳ ಟೇಸ್ಟಿಯಾಗಿರ್ತದೆ. ಅದು ಮಾಡಿ ನೀವು ಬಹಳ ದಿನದವರೆಗೂ ಸ್ಟೋರ್ ಮಾಡಿನೂ ಇರ್ಬೋದು. ಎಲ್ಲ ಹಾಕಿ ಚಂದ ಕಲಿಸಿ ಸೈಡಿಗೆ ಇಡ್ರಿ. ಈಗ ನಾವು ಒಣ ಹಿಟ್ಟೇನಿಟ್ಟಿವಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಕಲಿಸ್ಕೋಬೇಕು. ಬಹಳ ಮೊದಲೇ ಇದನ್ನು ಕಲಿಸಿ ಇಡಬಾರ್ದು. ಹಿಟ್ಟು ಬಹಳ ನೆನಿಬಾರ್ದು ನೋಡ್ರಿ. ಈ ಕೆಲವು ಟಿಪ್ಸನ್ನ ನೀವು ಫಾಲೋ ಮಾಡಿರಿ. ಸ್ವಲ್ಪ ನೀರು ಹಾಕಿ ಗಂಟು ಇಲ್ದಂಗೆ ಕಲಿಸ್ಕೋತಿರ್ಬೇಕು. ಆಮೇಲೆ ಈ ರೀತಿ ಕೈಯಿಂದ ತಿಕ್ತಿರ್ಬೇಕು. ಅದನ್ನು ನೀವು ನೋಡ್ಬೋದು. ತಿಕ್ಕಿದಂಗೆಲ್ಲ ಹಿಟ್ಟು ಉಬ್ಬಿ ಬರ್ಲಿಕ್ಕತ್ತದ. ಇದೇ ರೀತಿ 1-2-3 ನಿಮಿಷ ನೀವು ಈ ರೀತಿ ತಿಕ್ಕಬೇಕು. ಅವಾಗ ನಿಮ್ಮ ಕೈ ಒಳಗೆ ಹಿಟ್ಟು ಬಹಳ ಹೌರ್ಗ ಥರದ ಫೀಲಿಂಗ್ ಆಗ್ತದೆ. ಇವಾಗ ಇದಕ್ಕೆ 1-2 ಚಿಟಿಕೆ ಅಷ್ಟು ಈ ತಿನ್ನುವ ಸೋಡಾ ಇರ್ತದಲ್ಲ ಅದು ಹಾಕೋಣ. ಅದರಿಂದ ಇನ್ನೂ ಬಹಳ ಹೌರ್ಗ ಆಗ್ತದೆ. ಇದರಿಂದ ಬಜ್ಜಿ ಇನ್ನೂ ಬಹಳ ಉಬ್ಬಿ ಬರ್ತದೆ. ಸೋಡಾದ್ಮೇಲೆ ಸ್ವಲ್ಪ ನೀರು ಹಾಕ್ರಿ. ಅಂದರೆ ಕನ್ಸಿಸ್ಟೆನ್ಸಿ ನಿಮ್ಗೆ ಅಡ್ಜಸ್ಟ್ ಮಾಡ್ಕೋ ಅಷ್ಟು ನೀರು ಹಾಕಿ ಬೇಗನೆ ಇದನ್ನು ಕಲಿಸ್ಬೇಕು. ಕಲಿಸಿ ಬಹಳ ಹೊತ್ತು ಇಡಬಾರ್ದು. ಈ ಸೋಡಾ ಹಾಕಿದ ತಕ್ಷಣ ಸ್ವಲ್ಪ ನೀರು ಹಾಕಿ ಬೇಗನೆ ಬಹಳ ಫಾಸ್ಟಾಗಿ ಇದನ್ನು ಚಂದ ಕಲಿಸ್ಬೇಕು. ಇದರಿಂದ ಇನ್ನಷ್ಟು ಹಿಟ್ಟು ಭಾಳ ಚಲೋ ಉಬ್ಬಿ ಬರ್ತದೆ. ಕಲಿಸಿ ಇಡಬೇಡ್ರಿ ಸೋಡಾ ಹಾಕಿದ ಮೇಲೆ. ಯಾವಾಗ ಮಾಡ್ತೀರ ಅವಾಗೆ ಸೋಡಾ ಹಾಕ್ಕೊಂಡು ನೀವು ಚಲೋ ಕಲಿಸ್ಕೋಬೇಕು. ಈಗ ನೋಡಿರಿ ಕನ್ಸಿಸ್ಟೆನ್ಸಿ ಈ ರೀತಿ ಬರಬೇಕು. ಬಹಳ ತೆಳುನೂ ಇರಬಾರ್ದು, ಬಹಳ ಗಟ್ಟಿನೂ ಇರಬಾರ್ದು. ಹಿಟ್ಟು ಮ್ಯಾಲಿಂದ ಹಿಂಗೆ ಎತ್ತಿ ಹಾಕಿದಾಗ ಕೆಳಗೆ ಬೀಳಬೇಕು. ಇವಾಗ ಹಿಟ್ಟು ರೆಡಿ ಆಗ್ಯದ. ನಾವು ತುಂಬಿಟ್ಟಿರೋ ಎಲ್ಲ ಮಸಾಲೆ ಮೆಣಸಿನ್ಕಾಯಿನೂ ರೆಡಿ ಅವ. ಇವಾಗ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಅದೇ ರೀತಿ ತುಂಬಬೇಕು. ಯಾವ ಭಾಗ ಕಟ್ ಮಾಡಿ ನಾವು ಮಸಾಲೆ ತುಂಬಿವಿ ಆ ಭಾಗಕ್ಕೆಲ್ಲ ಪೂರ್ತಿ ಹಿಟ್ಟು ಹತ್ತಬೇಕು. ಅಂದ್ರೆ ನಾವು ಎಣ್ಣೆ ಒಳಗೆ ಹಾಕಿದಾಗ
ಮಸಾಲೆ ಎಣ್ಣೆ ಒಳಗೆ ಬೀಳಬಾರ್ದು. ಅದಕ್ಕೆ ನಾವು ಯಾವ ಭಾಗ ಕಟ್ ಮಾಡೀವಿ ಆ ಭಾಗದಲ್ಲೇ ಹಿಟ್ಟನ್ನು ಹಚ್ಚಿ ಮ್ಯಾಲೆ ಸ್ವಲ್ಪ ಓಪನ್ ಆಗಿರ್ಬೇಕು ಮೆಣಸಿನ್ಕಾಯಿ. ಅಂದರೆ ಏನಾಗ್ತದೆ, ಈ ಕಡೆ ಹಿಟ್ಟೂ ಬೇಯ್ದು ಬರ್ತದೆ, ಮೆಣಸಿನ್ಕಾಯಿನೂ ಚಲೋ ಮೆತ್ತಗೆ ಬೇಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಿಂದ ನಿಮ್ಗೆ ಟೇಸ್ಟು ಭಾಳ ಚಲೋ ಬರ್ತದೆ. ಇದೇ ಮೆಣಸಿನ್ಕಾಯಿಂದ ನಾವು ಕಟ್ ಮಿರ್ಚಿ ಅಂತಲೂ ಮಾಡ್ತೀವಿ. ಅದನ್ನು ನಾನು ಈ ನನ್ನ ಮುಂದಿನ ರೆಸಿಪಿ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಕೂಡ ಬಹಳ ಟೇಸ್ಟಿಯಾಗಿರ್ತದೆ. ಈ ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಈ ಮಾರ್ಕೆಟಲ್ಲಿ ಸಿಗೋ ಈ ಮಿರ್ಚಿ ಬಜ್ಜಿ ಏನಿರ್ತದೆ ಅದು ಮನೆಯೊಳಗೆ ಸರಳವಾಗಿ ಮಾಡ್ಬೋದು. ಇದನ್ನು ಬಹಳ ಬ್ರೌನ್ ಆಗೋವರೆಗೂ ಕರಿಬಾರ್ದು. ಸ್ವಲ್ಪ ಜಸ್ಟ್ ಕಲರ್ ಚೇಂಜ್ ಆದ ತಕ್ಷಣವೇ ತೆಗಿಬೇಕು. ಆಮೇಲೆ ನಾನು ಹೇಳ್ಕೊಟ್ಟಿರೋ ಈ ಸಿಹಿ ಚಟ್ನಿ ಜೊತೆ ಇದನ್ನು ನೀವು ಸರ್ವ್ ಮಾಡಿರಿ. ಈಗ ಈ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಥ್ಯಾಂಕ್ ಯು.